ಈ ಆಧುನಿಕ ಕಾಲದಲ್ಲಿ ನಾವು ಯಾವುದೇ ಒಂದು ಮನೆಯ ಕಟ್ಟಡವನ್ನು ಪ್ರಾರಂಭಿಸುವಾಗ ಅಥವಾ ಕಟ್ಟಿದ ಮನೆಯನ್ನೇ ನಾವೇನಾದರೂ ಪರ್ಚೇಸ್ ಮಾಡುವಾಗ ಆ ಮನೆ ನಮ್ಮ ಅಗತ್ಯತೆಗಳಿಗನುಗುಣವಾಗಿ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ತೀವಿ ವಿನಃ ಆ ಮನೆಯ ವಾಸ್ತುವಿನ ಬಗ್ಗೆ ನಾವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಆ ಸಮಯದಲ್ಲಿ ನಮಗೆ ವಾಸ್ತುವಿನ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ಯಾವಾಗ ಹೊಸ ಮನೆಗೆ ಬಂದು ನಾವು ವಾಸವನ್ನು ಪ್ರಾರಂಭಿಸುತ್ತೇವೆಯೋ ಆಗ ಒಂದೊಂದೇ ಸಮಸ್ಯೆಗಳು ನಮಗೆ ಎದುರುಗೊಳ್ಳಲು ಪ್ರಾರಂಭ ಆಗುತ್ತೆ. ಯಾವಾಗ ಸಮಸ್ಯೆಗಳು ನಮಗೆ ಎದುರುಗೊಳ್ಳಲು ಪ್ರಾರಂಭವಾಗುತ್ತೋ ಆಗ ನಮ್ಮ ವಿಚಾರಗಳು ಮನೆಯ ವಾಸ್ತುವಿನತ್ತ ಸುಳಿದಾಡಲಾರಂಭಿಸ್ತವೆ. ಇದು ಹೇಗಿದೆ ಅಂತಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗಿರುತ್ತೆ, ಅಥವಾ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿರುತ್ತೆ. ಮೊದಲಿಗೆ ನಾವು ಎಚ್ಚರ ವಹಿಸಿ ಬಿಟ್ಟಿದ್ರೆ ಆಗ ನಮಗೆ ಇಂಥ ಸಮಸ್ಯೆಗಳನ್ನು ಎದುರಿಸುವಂತಹ ಗೊಜಲು ಇರೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಓಂಕಾರ ವಾಸ್ತುವಿನಿಂದ ಹನುಮಂತ್ ಚೌಧರಿ ಅಂತ. ಓಂಕಾರ ವಾಸ್ತುವಿಗೆ ತಮಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಮನೆಯ ವಾಸ್ತು ಪ್ರಾಮುಖ್ಯತೆ ಎಷ್ಟಿರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಸಾಕಷ್ಟು ಜನರಿಗೆ ವಾಸ್ತು ಅಂದ ತಕ್ಷಣವೇ ಗೊಜಲಾಗಿಬಿಡತ್ತೆ. ಯಾವ ರೀತಿ ಇರಬೇಕು, ಮನೆ ಯಾವ ದಿಕ್ಕಿಗಿರಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ನಿಮಗೆ ಕೊಡ್ತೀನಿ. ಆ ಟಿಪ್ಸ್ಗಳನ್ನು ನೀವು ಬಳಸ್ಕೊಂಡಿದ್ದೇ ಆದರೆ, ಅದನ್ನು ಸ್ವಲ್ಪ ಫಾಲೋ ಮಾಡಿದ್ದೇ ಆದರೆ ಅರ್ಧಕ್ಕೆ ಅರ್ಧದಷ್ಟು ನೀವು ವಾಸ್ತುವಿನಲ್ಲಿ ಗೆದ್ದ ಹಾಗೇನೆ. ಸೊ ನೋಡೋಣ ಯಾವ್ಯಾವ ವಿಚಾರಗಳಿದೆ, ತಿಳ್ಕೊಂಡು ಬರೋಣ. ಒಬ್ಬ ವ್ಯಕ್ತಿಯ ದೇಹಕ್ಕೂ ಮನೆಯ ವಾಸ್ತುವಿಗೂ ಸಾಕಷ್ಟು ಸಾಮ್ಯತೆಗಳಿವೆ. ಮನೆ ಎಂಬುದು ಒಂದು ದೇಹವಿದ್ದಂತೆ. ಆ ಮನೆಯ ವಾಸ್ತುವೇ ಅದರ ಆತ್ಮ. ವ್ಯಕ್ತಿಯ ಆತ್ಮ ಸಂತೋಷದಿಂದಿರಬೇಕಾದ್ರೆ ಆತನ ಸರ್ವಾಂಗಗಳು ಆರೋಗ್ಯಪೂರ್ಣವಾಗಿರಬೇಕಾಗತ್ತೆ. ಆಗ ಮಾತ್ರ ವ್ಯಕ್ತಿಯ ಆತ್ಮ ಆನಂದಭರಿತವಾಗಿರುತ್ತೆ. ಒಂದು ವೇಳೆ ವ್ಯಕ್ತಿಯ ಯಾವುದಾದರೂ ಒಂದು ಅಂಗ ಕಾಯಿಲೆಗೆ ತುತ್ತಾದರೆ ಆತನ ಆತ್ಮ ಅಸಂತುಷ್ಟಕ್ಕೆ ಗುರಿಯಾಗಿ ವ್ಯಕ್ತಿಯು ನೆಮ್ಮದಿಯನ್ನು ಕಳೆದುಕೊಳ್ತಾನೆ. ಅದೇ ಪ್ರಕಾರವಾಗಿ ಮನೆಯ ಸರ್ವ ಅಂಗಗಳು ಸರಿಯಾಗಿದ್ದಾಗ ಮಾತ್ರ ಆ ಮನೆ ಒಂದು ಆರೋಗ್ಯವಂತಹ ದೇಹವಿದ್ದಂತೆ. ವಾಸ್ತುವೇ ಅದರ ಆತ್ಮ. ಮನೆಯ ಯಾವುದಾದರೂ ಒಂದು ಭಾಗದಲ್ಲಿ ವಾಸ್ತು ದೋಷ ಉಂಟಾದಾಗ ಆ ಮನೆಯ ಆತ್ಮಸ್ವರೂಪವಾದ ವಾಸ್ತು ದೋಷಕ್ಕೆ ಗುರಿಯಾಗತ್ತೆ. ಹಾಗಾಗಿ ಮನೆ ಯಾವತ್ತೂ ಆಯತಾಕಾರಕ್ಕೆ ಇರಬೇಕು ಅಥವಾ ಚೌಕಾಕಾರಕ್ಕೆ ಬರಬೇಕು. ಈ ರೀತಿ ಬರದೇ ಇದ್ದ ಪಕ್ಷದಲ್ಲಿ ಯಾವುದೇ ಒಂದು ದಿಕ್ಕು ತುಂಡಾಗಿ ಮನೆಯಿಂದ ಆಚೆ ಹೋಗುವಂಥ ಸಂದರ್ಭಗಳೇ ಜಾಸ್ತಿ. ಯಾವಾಗ ದಿಕ್ಕುಗಳು ಮನೆಯಿಂದ ತುಂಡಾಗಿ ಆಚೆ ಹೋಗ್ತಾವೋ ಆಗ ಆ ದಿಕ್ಕುಗಳಿಗೆ ಸಂಬಂಧಪಟ್ಟಂತೆ, ಆ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೇ ವಾಸ್ತು ದೋಷಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವಾಸ್ತು ದೋಷವು ನೇರವಾಗಿ ಆ ಮನೆಯಲ್ಲಿ ವಾಸಿಸುವಂತಹ ವ್ಯಕ್ತಿಯ ಮೇಲೆ ನೇರವಾಗಿ ಗಂಭೀರವಾಗಿ ಪರಿಣಾಮಗಳನ್ನು ಬೀರ್ತಾ ಇರುತ್ತೆ. ವಾಸ್ತುವಿನಲ್ಲಿ ಮನೆಯ ಮುಖ್ಯದ್ವಾರವು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ವ್ಯಕ್ತಿ ಆಹಾರವನ್ನು ಸ್ವೀಕರಿಸಲು ಆತನ ಆರೋಗ್ಯಕರ ಬಾಯಿ ಎಷ್ಟು ಮುಖ್ಯವೋ ಅದೇ ಪ್ರಕಾರವಾಗಿ ಒಂದು ಮನೆಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವಲ್ಲಿ ಮುಖ್ಯದ್ವಾರದ ಪಾತ್ರವು ಅಷ್ಟೇ ಪ್ರಮುಖವಾಗಿರುತ್ತದೆ. ಅಂದರೆ ಮುಖ್ಯದ್ವಾರದ ದಿಕ್ಕು ಆ ಮನೆಯ ಯಜಮಾನನ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿ ಆತನಿಗೆ ಬಂದಂತಹ ಒಳ್ಳೆಯ ದಿಕ್ಕಿನಲ್ಲಿ ಇರುವುದು ಅತಿ ಅವಶ್ಯ. ವ್ಯಕ್ತಿಯು ಸುಂದರವಾದ ಜಗತ್ತನ್ನು ನೋಡಲು ಆತನ ಕಣ್ಣು ಎಷ್ಟು ಮುಖ್ಯವೋ ಅದೇ ಪ್ರಕಾರವಾಗಿ ಒಂದು ಮನೆಗೆ ಬೆಳಕನ್ನು ನೀಡುವಂತಹ ಕಿಟಿಕಿಗಳು ಕೂಡ ಅಷ್ಟೇ ಮುಖ್ಯ. ಕಿಟಿಕಿಗಳ ಸಂಖ್ಯೆ ಎಷ್ಟಿರಬೇಕು ಅಂತಂದರೆ ಅದು ಆ ಮನೆಯ ಆಕಾರದ ಮೇಲೆ ನಿರ್ಧರಿತವಾಗ್ತದೆ. ಒಬ್ಬ ವ್ಯಕ್ತಿಗೆ ಹೃದಯವು ಎಷ್ಟು ಪ್ರಧಾನ ಅಂಗವೋ ಅದೇ ಪ್ರಕಾರವಾಗಿ ಒಂದು ಮನೆಗೆ ಪೂಜಾ ಕೋಣೆಯೂ ಕೂಡ ಅಷ್ಟೇ ಪ್ರಧಾನವಾದದ್ದು. ನಮ್ಮ ಹೃದಯದ ಅಕ್ಕಪಕ್ಕ ಮಲಮೂತ್ರ ವಿಸರ್ಜನೆ ಮಾಡುವಂಥ ಯಾವುದೇ ಅಂಗಗಳಿಲ್ಲ. ಅದೇ ಪ್ರಕಾರವಾಗಿ ಒಂದು ಪೂಜಾ ಕೋಣೆಯ ಅಕ್ಕಪಕ್ಕನೂ ಕೂಡ ಟಾಯ್ಲೆಟು, ಬಾತ್ರೂಮುಗಳು ಬರಬಾರದು. ಆ ರೀತಿಯಾದಂಥದ್ದನ್ನು ನಾವು ಅವಾಯ್ಡ್ ಮಾಡಬೇಕು.
ಒಬ್ಬ ವ್ಯಕ್ತಿ ಉಸಿರಾಡಿಸಲು ಮೂಗು ಎಷ್ಟು ಮುಖ್ಯವೋ ಅದೇ ಪ್ರಕಾರವಾಗಿ ಮನೆಗೆ ವೆಂಟಿಲೇಟರ್ಗಳು ಕೂಡ ಅಷ್ಟೇ ಮುಖ್ಯ. ನಾವು ಹಸಿವನ್ನು ನೀಗಿಸಲು ನಮಗೆ ಊಟ ಎಷ್ಟು ಮುಖ್ಯವೋ ಆ ಊಟವನ್ನು ತಯಾರಿಸುವ ಕಿಚನ್ ಆಗ್ಬೋದು ಅಥವಾ ನಾವು ಊಟ ಮಾಡುವಂತಹ ಊಟದ ಕೋಣೆ ಆಗಬಹುದು, ಅದರ ವಾಸ್ತುವು ಸಹ ಅಷ್ಟೇ ಮುಖ್ಯ. ಎಲ್ಲ ವಿಷಯಗಳ ಬಗ್ಗೆ ಯಾವ ಯಾವ ಸ್ಥಳಗಳು ಯಾವ ಯಾವ ವಿಭಾಗಗಳು ಎಲ್ಲೆಲ್ಲಿ ಬರಬೇಕು ಮೊದಲೇ ನಾವು ತಿಳಿದುಕೊಂಡು ಅಲ್ಲಲ್ಲಿ ಅವುಗಳನ್ನು ಸ್ಥಾಪಿಸಿದಾಗ ನಮ್ಮ ಮನೆಯ ವಾಸ್ತು ಸರಿಯಾಗಿರುತ್ತೆ. ಸ್ನೇಹಿತರೆ, ನಾನು ಇದುವರೆಗೂ ಹೇಳಿದಂತಹ ಕೆಲವೊಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೇ ಆದಲ್ಲಿ ನಿಮ್ಮ ಪ್ರತಿಶತ 50ರಷ್ಟು ವಾಸ್ತು ದೋಷದಿಂದ ನೀವು ಬಚಾವಾಗಬಹುದು. ಯಾವುದೋ ಒಂದು ಮನೆ ಕಟ್ಟುವಾಗ ಆಗ್ಬೋದು ಅಥವಾ ಯಾವುದೇ ಒಂದು ಮನೆಯನ್ನು ಖರೀದಿಸುವಾಗ ಈ ವಿಷಯಗಳ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸಿ ವ್ಯವಹರಿಸಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ತಾವು ವಾಸಿಸುತ್ತಿರುವಂತಹ ಮನೆಯನ್ನು ಪರೀಕ್ಷಿಸಿಕೊಳ್ಳಲು ಅಥವಾ ಕಟ್ಟುತ್ತಿರುವ ಮನೆಯನ್ನು ಪರೀಕ್ಷಿಸಿಕೊಳ್ಳಲು ತಾವು ನಮ್ಮ ಸೇವೆಯನ್ನು ಪಡೆಯಬಹುದು. ಅದೇ ಪ್ರಕಾರವಾಗಿ ತಾವೇನಾದರೂ ಪ್ಲ್ಯಾನನ್ನು ಕರೆಕ್ಷನ್ ಮಾಡಲಿಕ್ಕೂ ಕೂಡ, ವಾಸ್ತು ಪ್ರಕಾರ ಕರೆಕ್ಷನ್ ಮಾಡಲಿಕ್ಕೂ ಕೂಡ ತಾವು ನಮ್ಮನ್ನು ಸಂಪರ್ಕಿಸಬಹುದಂತ ತಿಳಿಸ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ಅಂತ ತಿಳಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಶುಭ ದಿನ.